ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಬಳಿ ನೆಲೆಸಿರುವ 112 ಅಡಿಯ ಈಶಾ ಫೌಂಡೇಶನ್ ಆದಿಯೋಗಿ ಪ್ರತಿಮೆ ನೋಡಲು ಪ್ರಪಂಚದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಬರ್ತಾರೆ. ಆದರೆ ಇದರ ಪಕ್ಕದಲ್ಲೇ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಗ್ರಾಮಠಾಣ ಜಾಗದಲ್ಲಿ ನಿರಾಶ್ರಿತರು ಅಲ್ಲಲ್ಲಿ ಶೆಡ್ಗಳ ರೀತಿಯಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಜಾನ್ ಮೈಕಲ್ ಎಂಬುವವರು 20ಕ್ಕೂ ಹೆಚ್ಚು ದನ ಕರುಗಳನ್ನು ಸಾಕಿಕೊಂಡು ಅಲ್ಲೇ ಅರಣ್ಯ ಪ್ರದೇಶದಲ್ಲಿ ಸಿಕ್ಕ ಹುಲ್ಲು ಎಲೆ ಸೊಪ್ಪನ್ನು ಮೇಯಿಸಿಕೊಂಡು ಆರಾಮಾಗಿದ್ದು, ಆದರೆ ಕೆಲ ದಿನಗಳಿಂದ ಚಿರತೆಯೊಂದು ಬೀಡು ಬಿಟ್ಟು ಜಾನ್ ಮೈಕಲ್ ನಿದ್ರೆ ಕೆಡಿಸಿತ್ತು. ಬುಧವಾರ ಬೆಳಗಿನ ಜಾವ ದನಗಳ ಕೊಟ್ಟಿಗೆ ಮೇಲೆ ಏಕಾಏಕಿ ದಾಳಿ ಮಾಡಿದ ಚಿರತೆ ಹಸುವಿನ ಕತ್ತಿನ ಭಾಗಕ್ಕೆ ಬಾಯಿ ಹಾಕಿ ಎಳೆದೊಯ್ದಿದೆ. ಉಳಿದ ಹಸುಗಳು ಕಿರುಚಲು ಆರಂಭ ಮಾಡಿವೆ. ಪಕ್ಕದ ಶೆಡ್ನಲ್ಲೇ ಮಲಗಿದ್ದ ಜಾನ್ ಮೈಕಲ್ ಎದ್ದು ಬಂದು ನೋಡಿದಾಗ ಹಸುವನ್ನು ಚಿರತೆ ಎಳೆದೊಯ್ಯುತ್ತಿದ್ದದ್ದನ್ನು ಕಂಡು ಭಯಭೀತರಾಗಿ ಉಳಿದ ಹಸುಗಳನ್ನು ರಕ್ಷಣೆ ಮಾಡಿದ್ದಾರೆ. ಚಿರತೆ ಬಾಯಿಗೆ ಸಿಕ್ಕ ಹಸುವಿನ ಪ್ರಾಣ ತೆಗೆದು ಅರ್ಧಂಬರ್ಧ ತಿಂದು ಹೋಗಿದೆ. ನನಗೆ 25 ದನ ಕರುಗಳಿದ್ದಾವೆ ಸರ್. ಇದೇ ನನ್ನ ವೃತ್ತಿ. ಏಕೆಂದರೆ ನಾನು ಅದೇ ಕೆಲಸನ ಮಾಡೋದು, ಅದರಿಂದ ಜೀವನ ಮಾಡ್ತಾ ಇರೋದು. ಆ ಜೀವನ ಮಾಡಬೇಕಾದ್ರೆ ಇದು ನಾನಾ ರೀತಿಯಲ್ಲಿ ನನಗೆ ತೊಂದರೆ ಕೊಡ್ತಾಯಿದ್ದೆ ಸರ್. ಅದರಲ್ಲಿ ಈ ತೊಂದರೆ ಆದ್ರೇ ನಮ್ಮ ಪಂಚಾಯತಿಂದನೂ ನಮಗೆ ತೊಂದರೆನೇ. ಯಾಕೆ ಅಂದರೆ ಆಕಸ್ಮಿಕವಾಗಿ ಬಂದಿದ್ದೀರಾ, ಅನಾಥರ ಇದ್ರಡಕ್ಕೆ ಬಂದಿದ್ದೀರಾ ಅಂತ ನಾನು ಬೋರ್ಡ್ ಬೇರೆ ಹಾಕಿದ್ದಾರೆ ನನಗೆ. ಆ ಬೋರ್ಡ್ ಹಾಕಿ ಆಮೇಲೆ ತಿರುಗಿ ದನ ಕರುಗಳಿಗೆ ನನಗೆ ತೊಂದರೆ ಯಾವಾಗ ಆಯಿತು, ನಾನು 100 ಸಾರಿ ಹೇಳಿದ್ದೀನಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ನಾವು ಫಾರೆಸ್ಟ್ ಪಕ್ಕದಲ್ಲೇ ಇರೋದು, ದಯವಿಟ್ಟು ನಮ್ಮ ದನ ಕರುಗಳಿಗೆ ಚಿರತೆ ಬರ್ತಾಯಿತ್ತು ಅಂತ ಹೇಳ್ತಾ ಇದ್ದೆ, ಕೇಳ್ತಾ ಇರಲಿಲ್ಲ. ಇವಾಗ ಅವರೇ ಖುದ್ದಾಗಿ ಬಂದು ನೋಡಿದ್ದಾರೆ. ರಾತ್ರಿ 4-4:15 ನಾವು ಶೆಡ್ಡಲ್ಲಿ ಇಲ್ಲಿಗೆ ಮಲಗಿದಾಗ ದನ ಕರು ಇರೋದು ಒಂದು ಸ್ವಲ್ಪ ಸುಮಾರಾಗಿ ಒಂದು 40 ಅಡಿ 50 ಅಡಿ ದೂರದಲ್ಲಿ ದನ ಕರು ಇರೋದು. ನಾವು ಶೆಡ್ ಈ ಕಡೆ ಇರೋದು 4-4:20ರಲ್ಲಿ ಏಕಾಏಕಿಯಾಗಿ ದಾಳಿ ಮಾಡೋದಕ್ಕೆ ಅದು ದನಗಳ ಶೆಡ್ಡಿಗೆ ನುಗ್ಗಿದಾಗ ದನ ಕರುಗಳೆಲ್ಲ ಅಂತ ಕಿರ್ಚ್ಕೊಂಡು ಆಚೆ ಕಡೆ ಬಂದಾಗ ನೋಡ್ತೀವಿ ನಾವು ಆಲ್ರೆಡಿ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾಯಿತ್ತು. ಈ ದನ ಕರುಗಳೆಲ್ಲ ಇನ್ನೆಲ್ಲ ಹೋಗ್ತಾವೆ ಅಂತ ಹೇಳ್ಬಿಟ್ಟು ಇವೆಲ್ಲ ಒಂದೊಂದಾಗಿ ಕಟ್ಟಾಕಿ ನೋಡಿದಾಗ ಕ್ಲೀನಾಗಿ 3/4 ಭಾಗ ತಿಂದಾಕಿತ್ತು ಸರ್. ತಿಂದಾಕಿ ಅದು ಪ್ರಾಣನೂ ಹೋಗಿತ್ತು. ಆದರೆ ನಾನು ಅದು ತಿಳ್ಕೊಂಡು ಏಕ್ದಮ್ಮಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಇನ್ಫಾರ್ಮ್ ಮಾಡಿದೆ. ಅವರು ಡಾಕ್ಟ್ರ್ ಬರಲಪ್ಪ, ಡಾಕ್ಟ್ರ್ ಬಂದಾಗ ಇದು ನಿಜನೇ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಬೇಕಾದ್ರೆ ಅವರೇ ಇರಬೇಕಾಗ್ತದೆ. ಬಂದಾಗ ಅವ್ರನ್ನೂ ಕರೆಸಿದೆ. ಅವ್ರು ಕರೆಸಿದಾಗ ಕ್ಲೀನಾಗಿ ಡಾಕ್ಟ್ರು ಕೂಡ ಬಂದರು. ಹೌದು ಚಿರತೆ ದಾಳಿನ ಮಾಡಿರೋದು ಅಂತ ಕೂಡ ಅವರು ಕೂಡ ಐಡೆಂಟಿಫಿಕೇಷನ್ ಮಾಡಿದ್ದಾರೆ. ನಮಗೂ ತೊಂದರೆನೇ, ದನ ಕರುಗಳಿಗೂ ತೊಂದರೆನೇ. ಆದರೆ ಈಶಾ ಫೌಂಡೇಶನ್ಗೂ ನಮಗೂ ದೂರ ಏನಿಲ್ಲ ಸರ್. ಈಶಾ ಫೌಂಡೇಶನ್ಗೆ ಅಂಟ್ಕೊಂಡಿರೋವಂಥ ಜಾಗನೇ ನಾವಿರೋವಂಥ ಜಾಗ. ಈಶಾ ಫೌಂಡೇಶನ್ಗೆ ಬರೋವಂಥ ಜನಗಳು ಸಾರ್ವಜನಿಕರು ಸುಮಾರು ಸಾಯಂಕಾಲ 3ರಿಂದ ಸ್ಟಾರ್ಟ್ ಆದರೆ ರಾತ್ರಿ 9-10 ಗಂಟೆ ತನಕ ಜಾತ್ರೆ ಕಾಣಂಗಿರ್ತೈತೆ. ಆ ಜಾತ್ರೆಯಲ್ಲಿ ಇದೇನಾದರೂ ಈ ಅನಾಹುತಗಳು ಆ ಜನಗಳಿಗೇನಾದರೂ ಆದರೆ ಭಾರಿ ನೋವಾಗುತ್ತೆ ಸರ್. ಜನಗಳಿಗೆಲ್ಲ ತೊಂದರೆ ಆಗುತ್ತೆ. ಇರೋವಂಥ ಅಧಿಕಾರಿಗಳು ಎಚ್ಚೆತ್ತು ಕ್ಲೀನಾಗಿ ಜನಗಳಿಗೂ ರಕ್ಷಣೆ ಕೊಡಬೇಕು, ನಮಗೂ ರಕ್ಷಣೆ ಕೊಡಬೇಕು. ಬಂದಂಥವು ದೂರಾದ ದೇಶದಿಂದ ಬಂದಂಥ ದೂರಾದ ಕಡೆಯಿಂದ ಬಂದಂಥ ಜನಗಳಿಗೆ ಅನಾನುಕೂಲ ಸರ್. ಇದು ಅನಾನುಕೂಲವಾಗಿದ್ದಾಗ ಜನಗಳಿಗೆ ರಕ್ಷಣೆ ಮಾಡುವಂಥವ್ರು ಇಲ್ಲ. ಜನಗಳಿಗೆ ರಕ್ಷಣೆನೂ ಕೊಡಬೇಕು, ನಮಗೂ ರಕ್ಷಣೆ ಕೊಡಬೇಕು. ಈ ಈ ಪ್ರಾಣಿಗಳ ಹಾವಳಿಯಿಂದ ನಮ್ಗೆ ಭಾರಿ ತೊಂದರೆ ಆಗ್ತಾಯಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಚ್ಚೆತ್ಕೊಂಡು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತು ಅದೇ ರೀತಿಯಾಗಿ ನಮಗೆ ಚಿರತೆಯನ್ನು ಹಿಡಿಯೋಂಥ ಬೋನನ್ನು ಇಲ್ಲಿ ಮಟ್ಟಿಗೆ ಅದನ್ನು ಸೆರೆ ಹಿಡಿದು ಕ್ಲೀನಾಗಿ ಸರ್ಕಾರಕ್ಕೆ ಒಪ್ಪಿಸಬೇಕಂತ ಇದು ನನ್ನ ಮನವಿ ಸರ್. ಇಲ್ಲಿನ ಪ್ರವಾಸಿ ತಾಣಕ್ಕೆ ಸಂಜೆ 3ರಿಂದ ರಾತ್ರಿ 10 ಗಂಟೆಯವರೆಗೂ ಹೆಚ್ಚಿನ ಪ್ರವಾಸಿಗರು ಬಂದು ಹೋಗ್ತಾರೆ. ಆದರೆ ಈ ಚಿರತೆ ಹಾವಳಿಯಿಂದ ಭಯಭೀತರಾಗಿರುವ ಸ್ಥಳೀಯ ರೈತರು ಈಶಾ ಫೌಂಡೇಶನ್ಗೆ ಬರುವ ಪ್ರವಾಸಿಗರು ಅಂಗೈಯಲ್ಲಿ ಜೀವ ಇಟ್ಟುಕೊಂಡು ಓಡಾಡಬೇಕಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದನ್ನು ಪತ್ತೆ ಹಚ್ಚಿ ಬೇರೆ ಸುರಕ್ಷಿತ ಪ್ರದೇಶಕ್ಕೆ ಬಿಡಬೇಕೆಂದು ಮನವಿ ಮಾಡಿದ್ದಾರೆ. ನಮ್ಮದು ಹನುಮಂತಪುರ ಪಕ್ಕದಲ್ಲೇ ಇರೋದು, ಈಶಾಪಲ್ಲಿ ಪಕ್ಕದಲ್ಲೇ ತೋಟ ಇರೋದು ನಮ್ಮದು. ನಾವು ರಾತ್ರಿ ಆಗಲೂ ಎಲ್ಲ ಓಡಾಡ್ತಾ ಇರ್ತೀವಿ ತೋಟ ಹತ್ರ. ಇವಾಗ ದನ ಕರುವಿಗೆ ಈ ಥರ ಆದಾಗ ನಮಗೇನು ತೊಂದರೆ ಆಗದಿರ ಇರಲ್ಲ, ನಮಗೂ ಹಾಗೇ ಆಗುತ್ತೆ. ಇದು ಏನಿದ್ರೂ ಜನಗಳಿಗೆ ನಮಗೆ ತೊಂದರೆ ಆಗೋದ್ರಿಂದ ಅರಣ್ಯ ಇಲಾಖೆಗೆ ಅಷ್ಟು ಇನ್ಫಾರ್ಮೇಷನ್ ಮಾಡಬೇಕು. ಅವ್ರನಿಂದ ನಮಗೆ ಅಷ್ಟು ರಕ್ಷಣೆ ಬರಬೇಕು. ಇಲ್ಲಿ ಈಶಾ ಪಕ್ಕದಲ್ಲಿ ಈಶಾ ಐತೆ. ನಾವು ರಾತ್ರಿ ದನ ಕರು ಬರಲಿಲ್ಲ ಅಂದು ಮೇಯಿಸ್ಕೊಂಡು ಹೋಗ್ತಾ ಇರ್ತೀವಿ. ಬಂದಾಗ ಈ ಥರ ಹೆಚ್ಚು ಕಮ್ಮಿ ನಮಗೆ ಆಗ್ಬಿಟ್ರೆ ನಾವೇನು ಮಾಡೋಕ್ಕಾಗುತ್ತೆ? ಅದು ನಮಗೆ ಭಯ ಆಗುತ್ತೆ. ಅದರಿಂದ ಇದ್ರಿಗೆ ಏನೋ ಒಂದು ಅವ್ರ ಮೇಲೆ ಅಟ್ಯಾಕ್ ಮಾಡ್ತೈತೆ. ಇವನು ಜನಗಳು ನಾವು ಹೊಡ್ಕೊಂಬರೋವಾಗ 5:15 6 ಗಂಟೆಯಲ್ಲೇ ಕಾಣಿಸೋವಾಗಿನ ಜನಗಳು ಬೀಳ್ತಿರ್ತದೆ. ಆವಾಗೂ ಬೆಳೆ ಬೀಳ್ತೈತೆ, ಆವಾಗ ತೊಂದರೆ ಆಗುತ್ತೆ ಜನಗಳಿಗೆ. ಇದೇನಿದ್ರು ಅರಣ್ಯ ಇಲಾಖೆಯವರು ಅಷ್ಟು ಎಚ್ಚೆತ್ಕೊಂಡು ಇದನ್ನು ರಕ್ಷಣೆ ಮಾಡಬೇಕು ಅವರು. ಇನ್ನು ಈಶಾ ಫೌಂಡೇಶನ್ ಹಿಂಭಾಗ ಅರಣ್ಯ ಪ್ರದೇಶದಲ್ಲಿ ಸಂಚಾರ ಮಾಡುತ್ತಿರುವ ಚಿರತೆ ದಾಳಿಯಿಂದ ಸತ್ತ ಹಸುವನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಮರಣೋತ್ತರ ಪರೀಕ್ಷೆ ನಡೆಸಿ ಇದು ಚಿರತೆಯ ದಾಳಿ ಎಂದಿದ್ದಾರೆ. ಕಳವಾರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.